ಹೋದ ಪಟ್ಟ ಬಂದ ಪಟ್ಟದ ನಡುವೆ ಹಂಟರ್ ಬೈಡನ್ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸುಶಾಂತ್ ಮಾದ್ರೆ ಹೊಸಳ್ಳಿ. ಇಳಿಯುತ್ತಿರುವ ಜೋ ಬೈಡನ್ರು ಮಗನಿಗೆ ನೀಡಿದ್ದಾರೆ ಕ್ಷಮಾದಾನ. ಈ ಕುಟುಂಬ ರಾಜಕೀಯದ ಹಿನ್ನೆಲೆ ಏನು ನೋಡೋಣ ಬನ್ನಿ. ಎಲ್ಲ ದೇಶಗಳ ಅಧ್ಯಕ್ಷರ ಎದುರು ಕ್ಷಮಾದಾನ ಕೋರಿ ಹಲವು ಅರ್ಜಿಗಳು ಇರುತ್ತದೆ. ಇನ್ನೇನು ಮನೆಗೆ ಹೋಗುತ್ತಿರುವ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷರಾದ ಜೋ ಬೈಡನ್ ಅವರ ಮುಂದೆ ಕೂಡ ಕ್ಷಮಾದಾನ ಕೋರಿದ ಹಲವು ಅರ್ಜಿಗಳು ಇದ್ದವು. ಅವುಗಳಲ್ಲಿ ಬೈಡನ್ ಹಂಟರ್ ಬೈಡನ್ ಕ್ಷಮೆ ಕೋರಿದ ಅರ್ಜಿಯೂ ಇತ್ತು. ನಾನು ಮಗನನ್ನು ಕ್ಷಮಿಸುವುದೇ ಇಲ್ಲ ಎಂದು ಹೇಳುತ್ತಾ ಬಂದ ಬೈಡನ್ ಈಗ ತಮ್ಮ ಅಧ್ಯಕ್ಷಾವಧಿಯ ಕೊನೆಯ ದಿನಗಳಲ್ಲಿ ಮಗನನ್ನು ಕ್ಷಮಿಸಿದ್ದಾರೆ. ಇದು ಎಲ್ಲ ದೇಶಗಳಲ್ಲೂ ನಡೆಯುವ ಪ್ರಕ್ರಿಯೆ. ನಮ್ಮ ಈಗಿನ ಅಧ್ಯಕ್ಷರಾದ ದ್ರೌಪದಿ ಮುರ್ಮು ಅವರು ಕೆಂಪುಕೋಟೆಯ ಮೇಲೆ ದಾಳಿ ಮಾಡಿದ್ದವರಿಗೆ ಕ್ಷಮಾದಾನ ನೀಡಲು ನಿರಾಕರಿಸಿದ್ದರು. ಪೂರ್ವ ಕ್ಷಮಾಪಣೆ, ಸಣ್ಣ ಶಿಕ್ಷೆಗಳನ್ನು ವಜಾ ಮಾಡುವುದು, ದೊಡ್ಡ ಶಿಕ್ಷೆಗಳ ಪ್ರಮಾಣವನ್ನು ಮೊಟಕುಗೊಳಿಸುವುದು, ವಿಶೇಷ ಸಂದರ್ಭ ಎಂದು ಶಿಕ್ಷೆಯನ್ನು ಕಡಿಮೆ ಮಾಡುವುದು, ತಾತ್ಕಾಲಿಕವಾಗಿ ಶಿಕ್ಷೆಯನ್ನು ರದ್ದು ಮಾಡುವುದು ಈ 5 ಭಾರತೀಯ ಅಧ್ಯಕ್ಷರಿಗಿರುವ ಕ್ಷಮಾಪಣೆಯ ಅಧಿಕಾರವಾಗಿದೆ. ಬಹುತೇಕ ಜಗತ್ತಿನ ಪ್ರಜಾಪ್ರಭುತ್ವ ದೇಶಗಳಲ್ಲೆಲ್ಲ ಇದೇ ಮಾದರಿಯ ಕ್ಷಮಿಸುವ ಹಕ್ಕು ಅಧ್ಯಕ್ಷರಿಗೆ ಇದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಮೊದಲ ಅಧ್ಯಕ್ಷರಾದ ಜಾರ್ಜ್ ವಾಷಿಂಗ್ಟನ್ ಅವರು 1795ರಲ್ಲಿ ಪೆನ್ಸಿಲ್ವೇನಿಯಾದಲ್ಲಿ ವಿಸ್ಕಿ ಬಂಡಾಯ ನಡೆಸಿದ ಆರೋಪಿಗಳಿಗೆ ಕ್ಷಮಾದಾನ ನೀಡಿದ್ದೇ ಯುಎಸ್ಎಯಲ್ಲಿನ ಮೊದಲ ಅಧ್ಯಕ್ಷೀಯ ಕ್ಷಮಾಪಣೆಯಾಗಿದೆ. ಯಾವ ಭಾರತೀಯ ಅಧ್ಯಕ್ಷರು ಎಷ್ಟು ಬಾರಿ ಕ್ಷಮಾಪಣೆ ನೀಡಿದರು ಎನ್ನುವ ಬಗೆಗೆ ದಾಖಲೆ ಇಲ್ಲ. ಆದರೆ ಕೆಲವು ವಿವರಗಳು ಲಭ್ಯವಿದೆ. ಮೊದಲ ಅಧ್ಯಕ್ಷರಾಗಿದ್ದ ರಾಜೇಂದ್ರ ಪ್ರಸಾದ್ ಅವರು 180 ಮೆರ್ಸಿ ನೀಡಿದರು, ಒಂದನ್ನು ಮಾತ್ರ ನಿರಾಕರಿಸಿದ್ದರು. ಅಧ್ಯಕ್ಷರಾಗಿದ್ದಾಗ ಜಾಕಿರ್ ಹುಸೇನ್ ಅವರು 22 ಬಾರಿ, ರಾಧಾಕೃಷ್ಣನ್ 57 ಬಾರಿ, ಜೇಲ್ ಸಿಂಗ್ 2, ವಿ ಗಿರಿಯವರು 3 ಬಾರಿ, ವೆಂಕಟರಮಣನ್ 5, ಅಬ್ದುಲ್ ಕಲಾಂ 1, ಪ್ರತಿಭಾ ಪಾಟೀಲ್ 34 ಕ್ಷಮಾಪಣಾ ಅಧಿಕಾರ ಬಳಸಿದ್ದಾರೆ. ಪ್ರಣಬ್ ಮುಖರ್ಜಿ 2 ಬಾರಿ ಕ್ಷಮಾದಾನ ನೀಡಿದ್ದಾರೆ. ಅತಿ ಹೆಚ್ಚು ಕ್ಷಮಾದಾನ ಅರ್ಜಿಗಳನ್ನು ನಿರಾಕರಿಸಿದವರೆಂದರೆ ಆರ್ ವೆಂಕಟರಮಣನ್ 5 ಬಾರಿ, ಪ್ರಣಬ್ ಮುಖರ್ಜಿ 31 ಮತ್ತು ಜೇಲ್ ಸಿಂಗ್ 30 ಕ್ಷಮಾದಾನ ಅರ್ಜಿಗಳನ್ನು ನಿರಾಕರಿಸಿದ್ದಾರೆ. ಯುಎಸ್ಎ ಒಕ್ಕೂಟದ ಕಾನೂನುಗಳನ್ನು ಮೀರಿ ತಪ್ಪು ಮಾಡಿದವರನ್ನು ಯುಎಸ್ಎ ಅಧ್ಯಕ್ಷರು ಕ್ಷಮಿಸಲು ಸಂವಿಧಾನಬದ್ಧ ಅಧಿಕಾರವಿದೆ. ಅದು ಸರಿ, ಹಂಟರ್ ಬೈಡನ್ ಯಾವ ತಪ್ಪಿಗಾಗಿ ದೇಶದ ಅಧ್ಯಕ್ಷರಾದ ಅವರ ತಂದೆಯಿಂದಲೇ ಕ್ಷಮಾಪಣೆ ಪಡೆಯಬೇಕಾಯಿತು? ಹಂಟರ್ ಬೈಡನ್ ಅವರು ತೆರಿಗೆ ವಂಚನೆ ಆರೋಪ ಮತ್ತು ಕೋವಿ ಇಟ್ಟದ್ದರ ಆರೋಪ ಹೊತ್ತಿದ್ದರು. ಜೋ ಬೈಡನ್ ಅವರು ಕಾನೂನು ತನ್ನ ಕೆಲಸ ಮಾಡುತ್ತದೆ, ತಾನು ಇದರಲ್ಲಿ ತಲೆ ಇಡುವುದಿಲ್ಲ ಎಂದು ಹಿಂದೆ ಜೋ ಬೈಡನ್ ರವರು ಹೇಳಿದ್ದರು. ಕೋವಿ ಮೊಕದ್ದಮೆ ಮತ್ತು ತೆರಿಗೆ ವಂಚನೆ ಸಂಬಂಧ ಹಂಟರ್ರನ್ನು ಜೈಲಿಗೆ ಕಳುಹಿಸಲು 1 ವಾರ ಇರುವಾಗ ಆತನನ್ನು ಅಧ್ಯಕ್ಷರು ಕ್ಷಮಿಸಿದ್ದಾರೆ. 54ರ ಪ್ರಾಯದ ಹಂಟರ್ ಬೈಡನ್ ಅವರ ಅಕ್ರಮ ಹಣ ವರ್ಗಾವಣೆ ಮೂಲಕ ಚೀನಾದಲ್ಲಿ ಉದ್ಯಮವನ್ನು ವಿಸ್ತರಿಸಿದ್ದರು. 2020ರ ಡಿಸೆಂಬರ್ನಲ್ಲಿ ಫೆಡರಲ್ ಸರ್ಕಾರದ ತನಿಖೆಗೆ ಒಳಗಾಗಿದ್ದರು. ಆಗ ಟ್ರಂಪ್ ಆಡಳಿತ ಮುಗಿದು ಬೈಡನ್ ಅಧಿಕಾರಕ್ಕೆ ಬರಲು 2 ತಿಂಗಳಿನಷ್ಟು ಕಾಲಾವಕಾಶ ಇತ್ತು. ಈಗ ಬೈಡನ್ ಅಧಿಕಾರಾವಧಿ ಮುಗಿದು ಮತ್ತೆ ಟ್ರಂಪ್ ಗಾದಿಗೇರಲು ಅದೇ 2 ತಿಂಗಳ ಕಾಲಾವಕಾಶವಿದೆ. ರಾಬರ್ಟ್ ಹಂಟರ್ ಬೈಡನ್ ಅವರು $47.9 ಕೋಟಿ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದರು ಎಂದು ಆರೋಪಿಸಲಾಗಿತ್ತು. ಜೋ ಬೈಡನ್ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧಿಸಿದ್ದಾಗಲೇ ಅವರ ತೊಡೆಗಣಕ ಮತ್ತು ಸಂಬಂಧಿತ ದಾಖಲೆಗಳನ್ನು ಆಗಿನ ಟ್ರಂಪ್ ಸರ್ಕಾರವು ಕಿತ್ತೊಯ್ದಿತ್ತು. ಇದಲ್ಲದೆ ಹಂಟರ್ ಬೈಡನ್ 2018ರಲ್ಲಿ ಕೊಂಡಿದ್ದ ಒಂದು ಗನ್ ಬಳಸಿ ಕೊಕೈನ್ ಅಮಲಿನಲ್ಲಿ ಒಬ್ಬರ ಮೇಲೆ ಹಲ್ಲೆ ಮಾಡಿದ್ದರು ಎಂದು 2024ರ ಜೂನ್ನಲ್ಲಿ ಡೆಲಾವರ್ ಕೋರ್ಟು ಅವರನ್ನು ತಪ್ಪಿತಸ್ಥ ಎಂದು ಹೇಳಿತ್ತು. ಈ ಕೇಸಿನಲ್ಲಿ ಅವರಿಗೆ 17 ವರ್ಷ ಶಿಕ್ಷೆ ಕೂಡ ಆಗಬಹುದು ಎನ್ನಲಾಗಿತ್ತು. ದುಷ್ಟರ ಸಹವಾಸದಿಂದ ನಾನು ಕೆಲಕಾಲ ಕೊಕೈನ್ ಸೇವಿಸಿದ್ದಿದೆ, ಉಳಿದದ್ದೆಲ್ಲ ಸುಳ್ಳು. ಕೊಕೈನ್ ನನ್ನ ಸಂಬಂಧ 7-8 ವರ್ಷಗಳ ಹಿಂದೆ 6-7 ತಿಂಗಳಿಗಿಂತ ಹೆಚ್ಚು ಇರಲಿಲ್ಲ ಎಂದು ಹಂಟರ್ ಬೈಡನ್ ಕ್ಷಮಾಪಣೆ ಕೋರಿದ ಪತ್ರದಲ್ಲಿ ಹೇಳಿದ್ದಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಕೋರ್ಟುಗಳು ಅಧ್ಯಕ್ಷರ ಕ್ಷಮಾಪಣೆಯನ್ನು ಪೂರ್ಣವಾಗಿ ಒಪ್ಪಿಲ್ಲ. ಅದು ಕ್ಷಮೆ ಪಡೆದವರ ಪ್ರಾಮಾಣಿಕತೆಯನ್ನೇನು ಒಪ್ಪುವುದಿಲ್ಲ. ಅದು ಸಾಂದರ್ಭಿಕತೆಯನ್ನು ಅವಲಂಬಿಸಿದೆ. ಕ್ಷಮೆ ಪಡೆದ ವ್ಯಕ್ತಿಯು ಮುಂದೆ ಹೇಗೆ ಬದುಕುತ್ತಾನೆ ಎನ್ನುವುದರ ಮೇಲೆ ಆ ವ್ಯಕ್ತಿಯ ಪ್ರಾಮಾಣಿಕತೆಯನ್ನು ಲೆಕ್ಕ ಹಾಕಲು ಸಾಧ್ಯ. 1883ರಲ್ಲಿ ಯುಎಸ್ ಮೇಲೆ ದರೋಡೆ ಮಾಡಿದ್ದಕ್ಕೆ ಜಾರ್ಜ್ ವಿಲ್ಸನ್ಗೆ ಮರಣದಂಡನೆ ವಿಧಿಸಲಾಗಿತ್ತು. ಮಿತ್ರರ ಶಿಫಾರಸ್ಸಿನ ಮೇಲೆ ಆಗಿನ ಅಧ್ಯಕ್ಷರಾದ ಆಂಡ್ರೂ ಜಾಕ್ಸನ್ ಅವರು ಜಾರ್ಜ್ ವಿಲ್ಸನ್ಗೆ ಕ್ಷಮಾದಾನ ನೀಡಿದ್ದರು.
ಸುಪ್ರೀಂ ಕೋರ್ಟ್ ಇದನ್ನು ಪ್ರಶ್ನಿಸಿದ್ದರಿಂದ ಇಡೀ ಪ್ರಕರಣದ ಎಲ್ಲ ಕಡತಗಳನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಪ್ಪಿಸಲಾಯಿತು. ಕೊನೆಗೆ ಜಾರ್ಜ್ ವಿಲ್ಸನ್ಗೆ ನೀಡಿದ್ದ ಕ್ಷಮಾದಾನವನ್ನು ಕೋರ್ಟ್ ರದ್ದು ಮಾಡಿತು. ಬಿಲ್ ಕ್ಲಿಂಟನ್ ಅವರು ಅಧ್ಯಕ್ಷರಾಗಿದ್ದಾಗ ಇಂಥದ್ದೇ ಪ್ರಕರಣದಲ್ಲಿ ಓಸಿಯನ್ ಫ್ಲಿಪ್ಪರ್ಗೆ ನೀಡಿದ ಒಂದು ಕ್ಷಮಾದಾನದಲ್ಲಿ ಕೋರ್ಟ್ ಮೇಲಿನ ಪ್ರಕರಣವನ್ನು ಹೇಳಿತಾದರೂ ಯಾವುದೇ ತೀರ್ಪು ನೀಡಲಿಲ್ಲ. ವಾಟರ್ಗೇಟ್ ಹಗರಣದಲ್ಲಿ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಅವರೇ ಆರೋಪಿ ಅಧ್ಯಕ್ಷರೇ ತಮಗೆ ತಾವೇ ಕ್ಷಮಾಪಣೆ ಕೊಟ್ಟುಕೊಳ್ಳುವಂತಿಲ್ಲ ಎಂದು ಕೋರ್ಟ್ ಹೇಳಿತು. ಹಾಗಾಗಿ ಅಧಿಕಾರಾವಧಿ ಪೂರ್ಣಗೊಳಿಸದೆ ಅಧಿಕಾರ ಬಿಟ್ಟ ಮೊದಲ ಅಧ್ಯಕ್ಷರಾದರು ನಿಕ್ಸನ್. ಮುಂದೆ ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ನಿಕ್ಸನ್ರಿಗೆ ಕ್ಷಮಾದಾನ ನೀಡಿದರು. ಮೊಕದ್ದಮೆ ನಡೆದರೂ ಅದು ಮುಗಿಯಲಿಲ್ಲ, ಅವರ ಆಯುಷ್ಯವೇ ಮುಗಿಯಿತು. ಹೀಗೆ ಯುಎಸ್ಎ ಅಧ್ಯಕ್ಷರ ಕ್ಷಮಾದಾನದ ತುಂಬ ಭಯಂಕರ ವಿಚಾರಗಳೆಲ್ಲ ಇದೆ. ಯುಎಸ್ಎ ಅಧ್ಯಕ್ಷರಾದ ಜೆರಾಲ್ಡ್ ಫೋರ್ಡ್ ಅವರು 1974ರಲ್ಲಿ ರಿಚರ್ಡ್ ನಿಕ್ಸನ್ರಿಗೆ ಕ್ಷಮಾದಾನ ನೀಡಿದಾಗ ರಾಜಕೀಯವಾಗಿ ಅವರ ಜನಪ್ರಿಯತೆ ತುಂಬ ಕೆಳಗಿಳಿಯಿತು. ಈಗ ಹಂಟರ್ ಬೈಡನ್ರಿಗೆ ನೀಡಿರುವ ಕ್ಷಮಾದಾನವನ್ನು ಜನವರಿ 20ರಂದು ಅಧಿಕಾರಕ್ಕೇರುವ ಟ್ರಂಪ್ ಕೆದಕಿದರೆ ಮತ್ತೆ ಅದು ಕೋರ್ಟಿನೆದುರು ಬರಬಹುದು. ಇಷ್ಟಕ್ಕೂ ಜೈಲು ಶಿಕ್ಷೆಗೆ ಗುರಿಯಾಗಿ ಜಾಮೀನು ಪಡೆದು ಚುನಾವಣೆಗೆ ಸ್ಪರ್ಧಿಸಿ ಗೆದ್ದವರು ಡೊನಾಲ್ಡ್ ಟ್ರಂಪ್. ಹಾಗಾಗಿ ಹಗ್ಗಜಗ್ಗಾಟ ಹೇಗೆ ಬೇಕಾದರೂ ಆಗಬಹುದು. ಅಧ್ಯಕ್ಷರ ಕ್ಷಮಾದಾನವನ್ನ ಕೋರ್ಟು ಮನ್ನಿಸಿದ್ದೂ ಇದೆ. ಆದರೆ ಇಂದು ಅಂಥ ನ್ಯಾಯಾಲಯಗಳದ್ದು ಸಮಸ್ಯೆ, ಪ್ರಾಮಾಣಿಕ ರಾಜಕಾರಣಿಗಳಲ್ಲದಿರುವುದು ಸಮಸ್ಯೆ. ಹಾಗಾಗಿ ಹೋದಪಟ್ಟ ಬಂದಪಟ್ಟದ ನಡುವೆ ಹಂಟರ್ ಬೈಡನ್ ಇಂದಿನ ವಿಶೇಷ ಕಾರ್ಯಕ್ರಮದಿಂದ ವಿರಮಿಸೋಣ. ಇದಿಷ್ಟು ಇವತ್ತಿನ ವಿಶೇಷ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ V4 ನ್ಯೂಸ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.